ಈಗ ಅವ್ರ ಯೋಚನೆ ಇರೋದೇನೆಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆನೂ ರದ್ದು ಮಾಡೋದು, ಹಿಂದಿ ಮತ್ತು ಸಂಸ್ಕೃತ ಎರಡನ್ನು ಮಾತ್ರ ಉಳಿಸ್ಕೋಬೇಕು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ತೆಗಿಬೇಕು, ಭಾಷಾರು ಪ್ರಾಂತ್ಯಗಳನ್ನು ತೆಗಿಬೇಕು. ಒಂದು ಹಿಂದಿ, ಇನ್ನೊಂದು ಸಂಸ್ಕೃತ. ಇದರ ಆಧಾರದ ಮೇಲೆ ಎಲ್ಲ ಲೆಜಿಸ್ಲೇಚರ್ಸನ್ನು ತೆಗಿಬೇಕು, ಯಾವ ಅಸೆಂಬ್ಲಿಗಳು ಇರಬಾರ್ದಂತ. ಇದು ಬಹುಭಾಗ ಕೊನೆ ಚುನಾವಣೆ ನನ್ನ ಲೆಕ್ಕದಲ್ಲಿ. ಅವರು ನೆಕ್ಸ್ಟ್ ಅಧಿಕಾರಕ್ಕೆ ಬಂದರೆ ಒಂದು ದೇಶ, ಒಂದು ಧರ್ಮ, ಒಂದು ಬಾವುಟ, ಜನಗಣಮನ ಇದೆಯಲ್ಲ ಅದನ್ನು ಕೂಡ ರದ್ದು ಮಾಡ್ತಾರೆ. ಇನ್ನೊಂದು ಯಾವ ತರ್ತಾರೆ ಮುಂದೆ ನಾನು ಹೇಳ್ತೀನಿ. ಇನ್ನು ಇದನ್ನು ಇದಕ್ಕೆ ವಿರೋಧ ಇದ್ದಾರೆ. ಜನಗಣಮನ ಏನಿದೆ ಇದನ್ನು ಕೂಡ ಅವ್ರು ರದ್ದು ಮಾಡ್ತಾರೆ. ಏನು ರಾಷ್ಟ್ರಗೀತೆ ಇದೆ ಅದನ್ನು ಕೂಡ ಬದಲಾವಣೆ ಮಾಡ್ತಾರೆ. ಅಂದರೆ ಒಂದೇ ಸಾರಿ ಮಾಡೋಕ್ಕೆ ಹೋದರೆ ಎಲ್ಲ ತಾಪತ್ರ ಆಗತ್ತೆ ಅಂತ ಅಲ್ಲ. ಈಗ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ನಾಡಿನ ಜನ ಬಸವಣ್ಣನೂ ಓದ್ಕೊಂಡಿಲ್ಲ ಬಹುಭಾಗ. ಯುವಕರಂತೂ ಪುಸ್ತಕ ನೋಡೋದೇ ಇಲ್ಲ. ಅವ್ರಿಗೆ ನಾವು ಅದನ್ನು ತಿಳಿದು ಹೇಳುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಬಹುಭಾಗ ಯೂನಿವರ್ಸಿಟಿಗಳೆಲ್ಲವೂ ಕೂಡ ಜಾತಿ ಧರ್ಮದ ಪ್ರಚಾರಗಳ ದಂಧೆಗಳೇ ಆಗಿ ಹೋಗಿದ್ದಾವೆ. ಬಹುಪಾಲು ಓದ್ದವರೆಲ್ಲ ಈ ದೇಶದ ಜಾತೀಯತೆ ವ್ಯವಸ್ಥೆ ಪರವಾಗಿರೋಂಥವ್ರು ಇದ್ದಾರೆ. ಅಂದರೆ ಮೂಲಕ್ಕೆ ಮನುಷ್ಯನ ಬದುಕಿಗೆ ನೀರು, ಗಾಳಿ, ಬೆಂಕಿ, ಹಸಿವು ಎಲ್ರಿಗೂ ಸಮಾನ ಅನ್ನೋ ತಿಳುವಳಿಕೆ ಇಲ್ಲ, ಭಾಳಷ್ಟು ಜನರಿಗಿಲ್ಲ. ಅದು ಯಾವುದಕ್ಕೂ ಜಾತಿ ಇಲ್ಲ. ಬೆಂಕಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ಗಾಳಿಗೆ ಜಾತಿ ಇಲ್ಲ, ಹಸಿವಿಗೆ ಜಾತಿ ಇಲ್ಲ. ಜಾತಿ ಧರ್ಮಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದು, ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಪ್ರಕೃತಿಯ ಸೃಷ್ಟಿ ಅಲ್ಲ, ಮನುಷ್ಯ ಸೃಷ್ಟಿ. ಅದು ಜಾತಿ ಧರ್ಮಗಳು ಮನುಷ್ಯ ಸೃಷ್ಟಿ, ಪ್ರಕೃತಿಯ ಸೃಷ್ಟಿ ಅಲ್ಲ. ನಾವು ಪ್ರಕೃತಿಯ ಸೃಷ್ಟಿಯ ಪರವಾಗಿರೋರು. ಹಸಿವಿದೆ, ಹಸಿವಿಗೆ ಜಾತಿ ಇಲ್ಲ. ಆದ್ದರಿಂದ ನಾವೆಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಮನೋಭಾವನೆ. ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ಜಾತಿ ನೋಡಿ ಕೊಡ್ತಾ ಇದ್ದಾರಾ? ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ಜಾತಿ ಧರ್ಮ ನೋಡಿ ರಿಸರ್ವೇಷನ್ ಮಾಡಿದ್ದಾರಾ? ಮಾಡಿಲ್ಲ. ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವ್ರಿಗೆ ಮೇಲೆ ಹೇಳಬೇಕು ಅನ್ನೋದಕ್ಕೆ ರಿಸರ್ವೇಷನ್ ಮಾಡಿರೋದು. ಅದನ್ನು ರದ್ದು ಮಾಡಬೇಕು ಅಂತ ಜನಸಂಘದವರು 62ನೇ ಇಸ್ವಿಲೇ ಹೇಳಿದ್ದಾರೆ. ಈಗ ಅಲ್ಲ, 62ನೇ ಇಸ್ವಿಲೇ ಹೇಳಿದ್ದಾರೆ. ನಾನು ಹುಟ್ಟಾಗಿ ಇತ್ತು, ನೀವೆಲ್ಲ ಈ ಇತ್ತೀಚಿನವರು ನೀವು. ಅವರೆಲ್ಲ ಅವಾಗಲೇ ಹೇಳಿದ್ದಾರೆ. ಪಾಪ ಅವ್ರು ಗಣಿದಾರರ ಪರವಾಗಿರಲಿಲ್ಲ, ಭೂಮಾಲೀಕರ ಪರವಾಗಿದ್ದರು. ಸರ್, ಇನ್ನು ನೀವು ವಿಶೇಷವಾಗಿ ಮಲೆನಾಡವರು, ತೀರ್ಥಹಳ್ಳಿ ಭಾಗದವರು, ಮಲೆನಾಡಿನ ಸಮಸ್ಯೆಗಳನ್ನ ನೋಡಿದ್ದೀರಾ. ಮಲೆನಾಡಿನ ರೈತರು, ಅಡಿಕೆ ಬೆಳೆಗಾರರ ಬಗ್ಗೆ ಎಲ್ಲ ಗೊತ್ತು. ಇದ್ರ ಬಗ್ಗೆ ಆಮೇಲೆ ಇಲ್ಲಿ ನಡೀತಿರುವ ಪ್ರಾಣಿ ಮಾನವ ಸಂಘರ್ಷಗಳು, ಕಾಡಿನ ಒತ್ತುವರಿ, ಇದ್ರ ಬಗ್ಗೆ BJPಯ ಸಂಸದರು ಏನಾದರೂ ಸ್ಪಂದನೆ ಮಾಡಿದ್ದಾರೆ ಸರ್? ಅಲ್ಲ, ಅವರು BJPಯವರು ಇವು ಯಾವ ವಿಚಾರಗಳ ಬಗ್ಗೆನೂ ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ. ನೀವು ಮಾಧ್ಯಮದ ನಾವು ಪ್ರಶ್ನೆ ಕೇಳ್ತಿದ್ದೀರ ಅಷ್ಟೇ. ಅವ್ರು ತಲೆ ಕೆಡ್ಸ್ಕೊಂಡಿರೋದು ಆ್ಯಂಟಿ ಮುಸ್ಲಿಮು, ಆ್ಯಂಟಿ ಕ್ರಿಶ್ಚಿಯನ್ನು. ಹಂಗೆ ಮಾಡೋದು ನಾವು ಗೆಲ್ತೀವಿ ಅಂತ. ಅದು ಯಾವುದಲ್ಲಿ ವರ್ಕ್ ಆಗಲ್ಲ, ಆಮೇಲೆ ದುಡ್ಡು. ಯಾವುದು ವರ್ಕ್ ಆಗಲ್ಲ ಅದ್ರ ಮೇಲೆ ದುಡ್ಡು ಅಷ್ಟೇ. ಅದು ವರ್ಕ್ ಆಗದಿದ್ರೆ ದುಡ್ಡು. ನೀವು ಈ ಸಮಸ್ಯೆಗಳಿಗೆಲ್ಲ ಅವ್ರು ತಲೆ ಕೆಡ್ಸ್ಕೊಳ್ಬೇಕಾದ ಅಗತ್ಯನೇ ಇಲ್ಲ. ಅವ್ರಿಗೆ ಬೇಕಾಗಿರೋದು ಓಟು. ಜಾತಿಗೆ ಬೆಂಕಿ ಹಾಕ್ತಾರೆ, ಧರ್ಮಕ್ಕೆ ಬೆಂಕಿ ಹಾಕ್ತಾರೆ, ಓಟ್ ಕೇಳ್ತಾರೆ, ಅಷ್ಟೇ ಮುಗೀತು. ಇದು ಯಾವುದ್ರ ಬಗ್ಗೆನೂ ಅವರು ಹೋರಾಟ ಮಾಡಿದಾರಾ? ಈ ಮೇಲು ಕೀಳು ಯಾವತ್ತಾರು ಕಾರ್ಯಕ್ರಮ ಉಂಟಾದ್ರೊಳಗೆ? ಆ ಪುಸ್ತಕಗಳೆಲ್ಲ ಇದ್ದಾವೆ ನನ್ನ ಹತ್ರ. ಒಂದು ದಿನ ಹೋರಾಟ ಮಾಡಿದ್ದು ನಾನು ಕೇಳಲಿಲ್ಲ. ಒಂದು ಡೇಟ್ ಕೊಟ್ಟು ಈ ಮಸೀದಿ ಕೆಡುತ್ತೀವಿ ಅಂತ ಡೇಟ್ ಕೊಡ್ತಾರಲ್ಲ, ಅದೇ ರೀತಿ ಹಿಂದೂ ಧರ್ಮದಲ್ಲಿ ಅಸಮಾನತೆ ನಾವು ತೆಗೆಯೋದಕ್ಕೆ ನಾವು ಹೋರಾಟ ಮಾಡ್ತೀವಿ, ಇಂಥ ಕಾರ್ಯಕ್ರಮ ರೂಪಿಸ್ತೀವಿ ಅಂತ 1925ನೇ ಇಸ್ವಿಯಿಂದ ಇನ್ನು 1 ವರ್ಷ ಇದೆ, 100 ವರ್ಷ ಯಾಕೆ ಒಂದು ಕಾರ್ಯಕ್ರಮ ರೂಪಿಸಿಲ್ಲ. ವಿಶೇಷವಾಗಿ GST ಬಗ್ಗೆ ಸರ್, ರಾಜ್ಯ ಸರ್ಕಾರ ಆರೋಪ ಮಾಡ್ತು. ರಾಜ್ಯ ಸರ್ಕಾರ ಏನು ನಮಗೆ ಬರಬೇಕಾದ ತೆರಿಗೆ ಪಾಲು ಸರಿಯಾಗಿ ಬಂದಿಲ್ಲ ಅಂತ ಆರೋಪ ಮಾಡ್ತು. ದೆಹಲಿಗೆ ಹೋಗಿ ಎಲ್ಲ ಸಚಿವರು ಸಹ ಶಾಸಕರುಗಳು ಹೋಗಿ ಪ್ರತಿಭಟನೆ ಕೂಡ ಮಾಡಿಬಂದರು. ವಿಶೇಷವಾಗಿ ಇನ್ನು ಕೇಂದ್ರ ಸರ್ಕಾರದ ಆಯ್ಕೆಯಾಗಿ ಹೋದಂಥ ಕಳೆದ ಬಾರಿ 25 ಸಂಸದರು ಪ್ಲಸ್ ಸುಮಲತಾ ಒಬ್ಬರು 26 BJPಯ ಸಂಸದರು ಇದ್ರ ಬಗ್ಗೆ ಧ್ವನಿಯನ್ನೇ ಎತ್ತಿಲ್ಲ ಅಂತ ಜನ ಆರೋಪ ಮಾಡ್ತಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ನೀವು ಮಾಧ್ಯಮದವರು ಎಲ್ಲರೂ ಕೂಡ, ನನಗೆ ಯಾಕೋ ಒಂಥರ ಮಾಧ್ಯಮದವರು ಹೆಚ್ಚಿನವರು ಎಲ್ಲರೂ ಕೂಡ BJP ಪರ ಇದ್ದಾರೆ. ನಾನು ಹೇಳೋದು, ಇವರು ಅದಕ್ಕಾಗಿ ಎಲೆಕ್ಟೇ ಆಗಿಲ್ಲ. ಇವ್ರು ಜಾತಿ ಧರ್ಮ ದುಡ್ಡು ಕೊಟ್ಕೊಂಡು ಎಲೆಕ್ಟ್ ಆಗಿ ಹೋದವರು. ಇವ್ರು ಈ ಬದಲಾವಣೆ ಬಯಸ್ತಕ್ಕಂಥವ್ರಾಗಿದ್ದರೆ ಜಾತಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ರು.
ಮೇಕೆದಾಟು ಬಗ್ಗೆನೂ ಮಾತಾಡ್ತಿದ್ರು, ಉದ್ಯೋಗದ ಬಗ್ಗೆನೂ ಮಾತಾಡ್ತಿದ್ರು, 22ನೇ ಇಸ್ವಿಯೊಳಗೆ ಮನೆ ಕಟ್ಸೋದ್ರ ಬಗ್ಗೆನೂ ಮಾತಾಡಿದ್ರು. ಮೋದಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾಯಿದ್ರು, ಏನು ನೀವು ಅವತ್ತು ಹೇಳಿದ್ರೆ 15 ಲಕ್ಷ ಕೊಡ್ತೀವಿ ಅಂತ ಕೊಟ್ರ ಅಂತ ಕೇಳೋಕ್ಕೆ ಇವ್ರು 27 ಜನ ಕೇಟಕ್ಕೆ ಇವರು ಮೋದಿ ಬಂದ ತಕ್ಷಣ ಉಸಿರೇ ನಿಲ್ಲಿಸ್ತಾರೆ, ICU ಹೋದಂಗೆ. ನೀವು ಎಕ್ಸ್ಪೆಕ್ಟ್ ಮಾಡೋದು ಹೆಂಗೆ? ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರ ಯೋಚನೆ ಇರೋದು ಏನಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆನೂ ರದ್ದು ಮಾಡೋದು, ಹಿಂದಿ ಮತ್ತು ಸಂಸ್ಕೃತ ಎರಡನ್ನು ಮಾತ್ರ ಉಳಿಸ್ಕೋಬೇಕು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ತೆಗಿಬೇಕು, ಭಾಷಾವಾರು ಪ್ರಾಂತ್ಯಗಳನ್ನು ತೆಗಿಬೇಕು. ಒಂದು ಹಿಂದಿ, ಇನ್ನೊಂದು ಸಂಸ್ಕೃತ. ಇದರ ಆಧಾರದ ಮೇಲೆ ಎಲ್ಲ ಲೆಜಿಸ್ಲೇಚರ್ಸನ್ನು ತೆಗಿಬೇಕು, ಯಾವ ಅಸೆಂಬ್ಲಿಗಳು ಇರಬಾರ್ದು ಅಂತ. ಇದು ಬಹುಭಾಗ ಕೊನೆ ಚುನಾವಣೆ ನನ್ನ ಲೆಕ್ಕದಲ್ಲಿ. ಅವರು ನೆಕ್ಸ್ಟ್ ಅಧಿಕಾರಕ್ಕೆ ಬಂದರೆ ಒಂದು ದೇಶ, ಒಂದು ಧರ್ಮ, ಒಂದು ಬಾವುಟ, ಜನಗಣಮನೆ ಇದೆಯಲ್ಲ ಅದನ್ನು ಕೂಡ ರದ್ದು ಮಾಡ್ತಾರೆ. ಇನ್ನೊಂದು ಯಾವ ತರ್ತಾರೆ ಅಂತ ಮುಂದೆ ನಾನು ಹೇಳ್ತೀನಿ. ಇನ್ನು ಇದನ್ನು ಇದಕ್ಕೆ ವಿರೋಧ ಇದ್ದಾರೆ. ಜನಗಣಮನ ಏನಿದೆ ಇದನ್ನು ಕೂಡ ಅವ್ರು ರದ್ದು ಮಾಡ್ತಾರೆ. ಏನು ರಾಷ್ಟ್ರಗೀತೆ ಇದೆ ಅದನ್ನು ಕೂಡ ಬದಲಾವಣೆ ಮಾಡ್ತಾರೆ. ಅಂದರೆ ಒಂದೇ ಸಾರಿ ಮಾಡೋಕ್ಕೆ ಹೋದರೆ ಎಲ್ಲ ತಾಪತ್ರ ಆಗತ್ತೆ ಅಂತ. ಈಗ ನಾನೇ ನಿಮಗೆ ಕೇಳ್ತೇನೆ, ನಿಮ್ಮ ಮೂಲಕ ಜನರಿಗೆ ಕೇಳ್ತೇನೆ. ಈಗ ರಾಷ್ಟ್ರಪತಿ ಅಂತ ಹೇಳಿದರೆ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರೋರು, ಎಲ್ಲ ಪಕ್ಷಕ್ಕೆ ಇಡೀ ದೇಶದ 140 ಕೋಟಿಯ ರೆಪ್ರೆಸೆಂಟೇಟಿವ್ ಅವರು, ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಈಗ ಸಂಸತ್ ಭವನ ಉದ್ಘಾಟನೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ಅವ್ರ ಹತ್ರನೇ ಮಾಡಬೇಕಾಗಿತ್ತು. ಅವ್ರ ಹತ್ರ ಮಾಡಿಸ್ಲಿಲ್ಲ. ಅವ್ರನ್ನ ಅತಿಥಿಯಾಗೂ ಕರೀಲಿಲ್ಲ. ಇಂಡಿಯಾ ದೇಶದ ಹೆಡ್ ಯಾರು ಅಂದರೆ ರಾಷ್ಟ್ರಪತಿ, ಹೌದಾ? ಈ ರಾಮ ಜನ್ಮಭೂಮಿದು ಹೋಗಿ ಪೂಜೆ ಮಾಡಿದರು. ಅವರು ದಲಿತ ಸಮಾಜಕ್ಕೆ ಸೇರ್ತವರು, ಬುಡಕಟ್ಟು ಜಮಾಗೆ ಸೇರ್ತವರು. ಅವ್ರ ಹತ್ರ ಮಾಡಿಸ್ಬೋದಿತ್ತಲ್ಲ. ಹೆಂಗಿರು ಒಂದು ಪಾರ್ಟಿ ರೆಪ್ರೆಸೆಂಟೇಟಿವ್ ಅಲ್ಲಲ್ಲ ಅವರು. ಈ ದೇಶದ ಗೌರವ ತಾನೇ ಒಂದು ರಾಷ್ಟ್ರಪತಿ. ಪಕ್ಷಾತೀತವಾಗಿರ್ತಕ್ಕಂಥ ಜನ ಅವರು. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಆದವರು. ಅವ್ರಿಗೆ ಯಾವ ಹತ್ರನೇ ಕರೀಲೇ ಇಲ್ಲಲ್ಲ ಅವ್ರನ್ನ. ಆಮೇಲೆ ಅದು ಕಂಪ್ಲೀಟೇ ಆಗಿಲ್ಲ, ಅದು ಇನ್ನೂ 3 ವರ್ಷ ಬೇಕು. ಈ ಚುನಾವಣೆಗೆ ಹೆಲ್ಪ್ ಆಗತ್ತೆ ಅಂತ ಮಾಡ್ಯಾರ. ಈ ದೇಶದಲ್ಲಿ ಸುಮಾರು 75 ವರ್ಷ ಆಗೋಯ್ತು. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಆ 75 ವರ್ಷದಲ್ಲಿ ಪತ್ರಿಕೆಯವರನ್ನು ಸಂದರ್ಶನ ಮಾಡದೇ ಇರೋ ಏಕೈಕ ಪ್ರಧಾನಿ ಅಂದರೆ ಇವರೇ. ನೀವು ನನಗೆ ಕೇಳ್ತಾ ಇದ್ದೀರಲ್ಲ ಪ್ರಶ್ನೆನ, ಈ ರೀತಿದು ಯಾವ ಥರ ಮೋದಿ ಪತ್ರಿಕೆಯವ್ರಿಗೆ ಪ್ರಶ್ನೆ ಕೇಳಿದಾರ? ಪತ್ರಿಕೆಯವ್ರು ಕೇಳಿದಾರಾ?